ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬ. ಸಾಕಷ್ಟು ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಬಳಿ ಬಂದು ದರ್ಶನ ಪಡಿತಿದ್ದಾರೆ. ಅದೇ ರೀತಿ ಒಬ್ಬ ಸ್ಪೆಷಲ್ ಅಭಿಮಾನಿ ಇದ್ದಾರೆ. ಆ ಅಭಿಮಾನಿ ಯಾರು ಅಂದ್ರೆ ನಮ್ರತಾ ಗೌಡ. ಸೊ ಅಚ್ಚೆ ಎಲ್ಲ ಹಾಕ್ಸ್ಕೊಂಡು ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡುವಂತಹ ಒಬ್ರು ನಮ್ರತಾ ಗೌಡರು. ಸೊ ಏನ್ ಹೇಳ್ತಾರೆ ಆ ಪ್ರೀತಿಯ ನಟನ ಬಗ್ಗೆ? ಮೇಡಮ್, 50ನೇ ವರ್ಷದ ಹುಟ್ಟುಹಬ್ಬ ಎಷ್ಟು ಮಿಸ್ ಮಾಡ್ಕೋತೀರಾ ಮೊದಲಿಗೆ ಅಪ್ಪು ಸರ್ನ? ಮುಂಚೆ ಮಿಸ್ ಮಾಡ್ಕೋತಿದ್ದೆ, ಬಟ್ ಅದಾದ್ಮೇಲೆ ನನಗೆ ಅರ್ಥ ಆಯ್ತು ನಾವು ಮಿಸ್ ಮಾಡ್ಕೊಳ್ಳೋ ಸೀನ್ ಇಲ್ಲ, ಬಿಕಾಸ್ ಅವ್ರು ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾರೆ ಅಂತ. ಅವ್ರ ಮೂವೀಸ್ ಮೂಲಕ ಆಗಿರ್ಬೋದು, ಅವ್ರು ಮಾಡಿರೋ ಕೆಲಸಗಳ ಮೂಲಕ ಆಗಿರ್ಬೋದು, ನಾನು ಎಲ್ಲೇ ಹೋದ್ರು ಅವ್ರಿಗೆ ಗೊತ್ತಾಗುತ್ತೆ ನಾನು ಅಪ್ಪು ಅಭಿಮಾನಿ ಅಂತ, ಬಿಕಾಸ್ ಐ ಟಾಕ್ ಸೋ ಹೈಲಿ ಅಬೌಟ್ ಹಿಮ್. ಅಂದ್ರೆ ಎಲ್ಲಾ ಫ್ಯಾನ್ಸ್ ಕೂಡ ನೀವು ಹೇಳಿದ್ರಿ ನಾನು ಹಚ್ಚಿ ಹಾಕ್ಸ್ಕೊಂಡಿದೀನಿ ಅಂತ, ಇಲ್ಲಿರೋರು ಆಲ್ಮೋಸ್ಟ್ ಒಂದು 100-150 ಜನ ಆದ್ರೂ ಹಚ್ಚಿ ಹಾಕ್ಸ್ಕೊಂಡಿರ್ತಾರೆ ಅವ್ರ ಫೋಟೋ ಎಲ್ಲ. ಸೊ ನಾನೊಂದು ಸಣ್ಣ ಅಭಿಮಾನಿ ಅಷ್ಟೇ, ಮಿಸ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಈಸ್ ಆಲ್ವೇಸ್ ವಿತ್ ಅಸ್. ಆ ಸ್ಮೈಲ್ ಯಾವಾಗ್ಲೂ ನಮ್ಮ ಜೊತೆಗಿರುತ್ತೆ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ರತಾ ಗೌಡರು ಯಾವ ರೀತಿ ಅಚ್ಚೆ ಹಾಕ್ಸ್ಕೊಂಡಿರ್ತಾರಂತೆ. ಅಚ್ಚವೆನ ನೀವು ತೋರಿಸಿ ಅಭಿಮಾನ ಅಚ್ಚೆ ಹಾಕ್ಸ್ಕೊಳ್ಳೋದಕ್ಕೆ ಒಂದು ಕಾರಣ ಏನು ಅಂತ ಹೇಳ್ಬೋದು? ಅಂದ್ರೆ ನಾನು ಅವರ ಚಿಕ್ಕ ವಯಸ್ಸಿಂದನೂ ಅಭಿಮಾನಿ. ಸೊ ನಾನು ಇಷ್ಟಪಟ್ಟಿರೋ ಒಂದು ಆ ರೇಂಜ್ಗೆ ಇಷ್ಟಪಟ್ಟಿರೋ ಒಂದು ಸ್ಟಾರ್ ಅಂದ್ರೆ ಇಟ್ಸ್ ಆಲ್ವೇಸ್ ಹಿಮ್. ಇದು ಈಗ ವೈರಲ್ ಆಗ್ತದೆ, ಬಟ್ ಇದು ಹಾಕ್ಸ್ಕೊಂಡು ಆಲ್ರೆಡಿ 5-6 ವರ್ಷದ ಮೇಲಾಗಿದೆ. ಸೊ ಇತ್ತೀಚೆಗೆ ಯಾರೋ ಟ್ಯಾಟು ತೋರಿಸಿ ಅಂತ ಯಾವ್ದೋ ಮೀಡಿಯಾ ಇದ್ದಾಗ ತೋರಿಸಿದಾಗ ಅವಾಗ ಇವಳ ಕೈಯಲ್ಲಿ ಹಚ್ಚ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆನೆ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ರಮ್ಯಾ ಅವ್ರ ಜೊತೆ ಹೋಗಿ ಅಪ್ಪು ಸಿನಿಮಾ ನೋಡಿದ್ರಿ, ಇವತ್ತು ಇಲ್ಲಿ ಬಂದಿದ್ದೀರಾ? ರಮ್ಯಾ ಮ್ಯಾಮ್ ಜೊತೆ ಅಲ್ಲ, ರಕ್ಷಿತಾ ಮ್ಯಾಮ್ ಜೊತೆ ಹೋಗಿ ನೋಡಿದ್ದು ನಾವು. ಸೊ ಅವರು ಇದ್ರು, ಅನುಶ್ರೀ ಅವರು ಇದ್ರು, ಅಂಡ್ ನಾವು ಕೂಡ ಹೋಗಿದ್ವಿ ನನ್ನ ಫ್ರೆಂಡ್ಸ್ ಎಲ್ಲ. ಆ ಕ್ರೇಜ್ ಬೀಟ್ ಮಾಡಕ್ಕೆ ಆಗಲ್ಲ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೆ. ನೀವು ಯಾವತ್ತಾದ್ರೂ ಭೇಟಿ ಮಾಡಕ್ ಆಗಿಲ್ಲ ಅಂತ ಹೇಳ್ತಿರ್ತೀರಿ, ಎಷ್ಟು ಫೀಲ್ ಆಗುತ್ತೆ ಭೇಟಿ ಮಾಡಕ್ಕಾಗಿಲ್ಲ ಇಷ್ಟು ದೊಡ್ಡ ಅಭಿಮಾನಿ ಆಗಿ ಅಂತ? ನನಗೆ ಆಸೆ ಐತಿ ಯಾವಾಗ್ಲೂ ಯಾವತ್ತಾದ್ರು ಖುದ್ದಾಗಿ ಹೋಗಿ ಯಾರ ಥ್ರೂ ಆದ್ರೂ ಕೇಳ್ಕೊಂಡು ಹೋಗಿ, ಸರ್ ನಾನು ನಿಮ್ ಇಷ್ಟು ದೊಡ್ಡ ಅಭಿಮಾನಿ ಅಂತ ಒಂದು ಪಿಕ್ಚರ್ ತೆಗೆಸ್ಕೋಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇತ್ತು, ಬಟ್ ಅದಾಗ್ಲಿಲ್ಲ. ಬಟ್ ಎನಿವೇ, ಬಟ್ ಆ ಒಂದು ಕೊರ್ಗುನ ನಾನು ಕಂಟಿನ್ಯೂ ಮಾಡಕ್ ಇಷ್ಟಪಡದ, ಬಿಕಾಸ್ ಐ ವಿಲ್ ಡೂ ವಾಟ್ ಎವರ್. ನಾನು ಅವ್ರು ಮಾಡಿರೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಒಂಚೂರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರಕಾರ ಅಪ್ಪು ಅಂದ್ರೆ? ಅಪ್ಪು ಅಂದ್ರೆ ಅಪ್ಪು ಅವರು ಅಂದ್ರೆ ದೇವ್ರು, ಅವರೇ ಹೇಳಿದಾರಲ್ಲ. ಸೊ ದೇವ್ರು ಇಲ್ಲ, ಅವ್ರನ್ನ ಮ್ಯಾಚೇ ಮಾಡಕ್ಕಾಗಲ್ಲ. ಸೊ ಹೀಸ್ ಗಾಡ್ ಹಿಮ್ಸೆಲ್ಫ್. ಥ್ಯಾಂಕ್ ಯು ಮೇಡಮ್, ಒಂದಷ್ಟು ವಿಚಾರಗಳನ್ನ ನಮ್ಮ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ರತಾ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬ. ಸಾಕಷ್ಟು ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಬಳಿ ಬಂದು ದರ್ಶನ ಪಡಿತಿದ್ದಾರೆ. ಅದೇ ರೀತಿ ಒಬ್ಬ ಸ್ಪೆಷಲ್ ಅಭಿಮಾನಿ ಇದ್ದಾರೆ. ಆ ಅಭಿಮಾನಿ ಯಾರು ಅಂದ್ರೆ ನಮ್ರತಾ ಗೌಡ. ಸೊ ಅಚ್ಚೆ ಎಲ್ಲ ಹಾಕ್ಸ್ಕೊಂಡು ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡುವಂತಹ ಒಬ್ರು ನಮ್ರತಾ ಗೌಡರು. ಸೊ ಏನ್ ಹೇಳ್ತಾರೆ ಆ ಪ್ರೀತಿಯ ನಟನ ಬಗ್ಗೆ? ಮೇಡಮ್, 50ನೇ ವರ್ಷದ ಹುಟ್ಟುಹಬ್ಬ ಎಷ್ಟು ಮಿಸ್ ಮಾಡ್ಕೋತೀರಾ ಮೊದಲಿಗೆ ಅಪ್ಪು ಸರ್ನ? ಮುಂಚೆ ಮಿಸ್ ಮಾಡ್ಕೋತಿದ್ದೆ, ಬಟ್ ಅದಾದ್ಮೇಲೆ ನನಗೆ ಅರ್ಥ ಆಯ್ತು ನಾವು ಮಿಸ್ ಮಾಡ್ಕೊಳ್ಳೋ ಸೀನ್ ಇಲ್ಲ, ಬಿಕಾಸ್ ಅವ್ರು ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾರೆ ಅಂತ. ಅವ್ರ ಮೂವೀಸ್ ಮೂಲಕ ಆಗಿರ್ಬೋದು, ಅವ್ರು ಮಾಡಿರೋ ಕೆಲಸಗಳ ಮೂಲಕ ಆಗಿರ್ಬೋದು, ನಾನು ಎಲ್ಲೇ ಹೋದ್ರು ಅವ್ರಿಗೆ ಗೊತ್ತಾಗುತ್ತೆ ನಾನು ಅಪ್ಪು ಅಭಿಮಾನಿ ಅಂತ, ಬಿಕಾಸ್ ಐ ಟಾಕ್ ಸೋ ಹೈಲಿ ಅಬೌಟ್ ಹಿಮ್. ಅಂದ್ರೆ ಎಲ್ಲಾ ಫ್ಯಾನ್ಸ್ ಕೂಡ ನೀವು ಹೇಳಿದ್ರಿ ನಾನು ಹಚ್ಚಿ ಹಾಕ್ಸ್ಕೊಂಡಿದೀನಿ ಅಂತ, ಇಲ್ಲಿರೋರು ಆಲ್ಮೋಸ್ಟ್ ಒಂದು 100-150 ಜನ ಆದ್ರೂ ಹಚ್ಚಿ ಹಾಕ್ಸ್ಕೊಂಡಿರ್ತಾರೆ ಅವ್ರ ಫೋಟೋ ಎಲ್ಲ. ಸೊ ನಾನೊಂದು ಸಣ್ಣ ಅಭಿಮಾನಿ ಅಷ್ಟೇ, ಮಿಸ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಈಸ್ ಆಲ್ವೇಸ್ ವಿತ್ ಅಸ್. ಆ ಸ್ಮೈಲ್ ಯಾವಾಗ್ಲೂ ನಮ್ಮ ಜೊತೆಗಿರುತ್ತೆ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ರತಾ ಗೌಡರು ಯಾವ ರೀತಿ ಅಚ್ಚೆ ಹಾಕ್ಸ್ಕೊಂಡಿರ್ತಾರಂತೆ. ಅಚ್ಚವೆನ ನೀವು ತೋರಿಸಿ ಅಭಿಮಾನ ಅಚ್ಚೆ ಹಾಕ್ಸ್ಕೊಳ್ಳೋದಕ್ಕೆ ಒಂದು ಕಾರಣ ಏನು ಅಂತ ಹೇಳ್ಬೋದು? ಅಂದ್ರೆ ನಾನು ಅವರ ಚಿಕ್ಕ ವಯಸ್ಸಿಂದನೂ ಅಭಿಮಾನಿ. ಸೊ ನಾನು ಇಷ್ಟಪಟ್ಟಿರೋ ಒಂದು ಆ ರೇಂಜ್ಗೆ ಇಷ್ಟಪಟ್ಟಿರೋ ಒಂದು ಸ್ಟಾರ್ ಅಂದ್ರೆ ಇಟ್ಸ್ ಆಲ್ವೇಸ್ ಹಿಮ್. ಇದು ಈಗ ವೈರಲ್ ಆಗ್ತದೆ, ಬಟ್ ಇದು ಹಾಕ್ಸ್ಕೊಂಡು ಆಲ್ರೆಡಿ 5-6 ವರ್ಷದ ಮೇಲಾಗಿದೆ. ಸೊ ಇತ್ತೀಚೆಗೆ ಯಾರೋ ಟ್ಯಾಟು ತೋರಿಸಿ ಅಂತ ಯಾವ್ದೋ ಮೀಡಿಯಾ ಇದ್ದಾಗ ತೋರಿಸಿದಾಗ ಅವಾಗ ಇವಳ ಕೈಯಲ್ಲಿ ಹಚ್ಚ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆನೆ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ರಮ್ಯಾ ಅವ್ರ ಜೊತೆ ಹೋಗಿ ಅಪ್ಪು ಸಿನಿಮಾ ನೋಡಿದ್ರಿ, ಇವತ್ತು ಇಲ್ಲಿ ಬಂದಿದ್ದೀರಾ? ರಮ್ಯಾ ಮ್ಯಾಮ್ ಜೊತೆ ಅಲ್ಲ, ರಕ್ಷಿತಾ ಮ್ಯಾಮ್ ಜೊತೆ ಹೋಗಿ ನೋಡಿದ್ದು ನಾವು. ಸೊ ಅವರು ಇದ್ರು, ಅನುಶ್ರೀ ಅವರು ಇದ್ರು, ಅಂಡ್ ನಾವು ಕೂಡ ಹೋಗಿದ್ವಿ ನನ್ನ ಫ್ರೆಂಡ್ಸ್ ಎಲ್ಲ. ಆ ಕ್ರೇಜ್ ಬೀಟ್ ಮಾಡಕ್ಕೆ ಆಗಲ್ಲ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೆ. ನೀವು ಯಾವತ್ತಾದ್ರೂ ಭೇಟಿ ಮಾಡಕ್ ಆಗಿಲ್ಲ ಅಂತ ಹೇಳ್ತಿರ್ತೀರಿ, ಎಷ್ಟು ಫೀಲ್ ಆಗುತ್ತೆ ಭೇಟಿ ಮಾಡಕ್ಕಾಗಿಲ್ಲ ಇಷ್ಟು ದೊಡ್ಡ ಅಭಿಮಾನಿ ಆಗಿ ಅಂತ? ನನಗೆ ಆಸೆ ಐತಿ ಯಾವಾಗ್ಲೂ ಯಾವತ್ತಾದ್ರು ಖುದ್ದಾಗಿ ಹೋಗಿ ಯಾರ ಥ್ರೂ ಆದ್ರೂ ಕೇಳ್ಕೊಂಡು ಹೋಗಿ, ಸರ್ ನಾನು ನಿಮ್ ಇಷ್ಟು ದೊಡ್ಡ ಅಭಿಮಾನಿ ಅಂತ ಒಂದು ಪಿಕ್ಚರ್ ತೆಗೆಸ್ಕೋಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇತ್ತು, ಬಟ್ ಅದಾಗ್ಲಿಲ್ಲ. ಬಟ್ ಎನಿವೇ, ಬಟ್ ಆ ಒಂದು ಕೊರ್ಗುನ ನಾನು ಕಂಟಿನ್ಯೂ ಮಾಡಕ್ ಇಷ್ಟಪಡದ, ಬಿಕಾಸ್ ಐ ವಿಲ್ ಡೂ ವಾಟ್ ಎವರ್. ನಾನು ಅವ್ರು ಮಾಡಿರೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಒಂಚೂರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರಕಾರ ಅಪ್ಪು ಅಂದ್ರೆ? ಅಪ್ಪು ಅಂದ್ರೆ ಅಪ್ಪು ಅವರು ಅಂದ್ರೆ ದೇವ್ರು, ಅವರೇ ಹೇಳಿದಾರಲ್ಲ. ಸೊ ದೇವ್ರು ಇಲ್ಲ, ಅವ್ರನ್ನ ಮ್ಯಾಚೇ ಮಾಡಕ್ಕಾಗಲ್ಲ. ಸೊ ಹೀಸ್ ಗಾಡ್ ಹಿಮ್ಸೆಲ್ಫ್. ಥ್ಯಾಂಕ್ ಯು ಮೇಡಮ್, ಒಂದಷ್ಟು ವಿಚಾರಗಳನ್ನ ನಮ್ಮ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ರತಾ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.